ಶೇಕಡ 40-60% ನಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ. ಯಾಕೆ ವ್ಯರ್ಥ ಆಗ್ತಾ ಇದೆ ಅಂದ್ರೆ ಅದು ಮನ್ಸ್ಕೋಗ್ತಾ ಇಲ್ಲ. ಅದಕ್ಕೋಸ್ಕರ ಸಮಯ ವ್ಯರ್ಥ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ 60% ಸಮಯ ವ್ಯರ್ಥ ಆಗ್ತಾ ಇದೆ ಅಂದ್ರೆ ನಮ್ಮ ಉಳಿದಿದ್ನೆಷ್ಟು ಕೇವಲ 40%. ಆ 40% 20% ನಿದ್ದೆಲೆ ಕಳೆದ್ಬಿಡ್ತೀವಿ. ಇನ್ನು ಕೇವಲ 20% ಮಾತ್ರ ನಾವು ಉಳಿಯೋದು. ಸೊ ಅದನ್ನ ನಾವು ತುಂಬಾ ಸಮರ್ಥವಾಗಿ ಬಳಸ್ಕೋಬೇಕಾಗಿದೆ. ಮತ್ತೆ ಈಗ ಇಂಟರ್ನೆಟ್ ಬಳಕೆ ಇಷ್ಟು ಇಲ್ಲ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಸೊ ಮೊದಲು 2014ರಲ್ಲಿ 251 ಮಿಲಿಯನ್ ಇತ್ತು. ಈಗ ಅದು 2024ಕ್ಕೆ 954 ಮಿಲಿಯನ್ ತಲುಪಿದೆ ಇಂಟರ್ನೆಟ್ ಬಳಕೆ ಮಾಡೋರು. ಅಂದ್ರೆ ಎಷ್ಟು ಮಟ್ಟಿಗೆ ಎಲ್ಲ ಅಡಿಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹಾಗಾದ್ರೆ ಇದಕ್ಕೆಲ್ಲ ಏನ್ ಪರಿಹಾರ? ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ, ಪುಸ್ತಕ ಪರಿಚಯ. ಪುಸ್ತಕ ಪರಿಚಯ ಒಂದೇ ಎಲ್ಲ ಸಮಸ್ಯೆಗಳು ನಿಮ್ಮನ್ನ ಅದರಿಂದ ಮತ್ತೆ ನಿಮ್ಮನ್ನ ವಾಪಸ್ಸು ಪುಸ್ತಕ ಬರಿಬೇಕು ಅಂದ್ರೆ, ಇದನ್ನೆಲ್ಲ ಬಿಟ್ಟು ಹೊರಗಡೆ ಬರ್ಬೇಕು ಅಂದ್ರೆ ನೀವು ಪುಸ್ತಕ ಪರಿಚಯ ಒಂದೇ ಪ್ರಮಾಣ. ಯಾತಕ್ಕೆ ಪುಸ್ತಕ ಪರಿಚಯ? ಮನೇಲಿ ಕುತ್ಕೊಂಡು ಓದಿದ್ರೆ ಆಗಲ್ವಾ ಅಂದ್ರೆ ಆಗಲ್ಲ. ಒಂದು ಪುಸ್ತಕನ ನೀವು ಕಂಪ್ಲೀಟ್ ಮಾಡ್ಬೇಕಾದ್ರೆ ಒಂದು 15 1 ತಿಂಗಳು, ಕೆಲವರಿಗೆ 6 ತಿಂಗಳು ಬೇಕಾಗುತ್ತೆ ಒಂದು ಪುಸ್ತಕ ಓದೋದು ಕಂಪ್ಲೀಟ್ ಮಾಡ್ಬೇಕು. ಅದೇ ಪುಸ್ತಕ ಪರಿಚಯಕ್ಕೆ ಬಂದ್ರೆ ಕೇವಲ 1 ಗಂಟೆಯಲ್ಲಿ ಒಂದು ಪುಸ್ತಕದ ಬಗ್ಗೆ ನೀವು ಆಳವಾಗಿ ತಿಳ್ಕೊತೀರ. ಸೊ ಅದು ನಿಮ್ಗೆ ಲಾಭ. ಪುಸ್ತಕ ಪರಿಚಯದಿಂದ ಲಾಭ ಏನು? ತಿಂಗಳಿಗೆ 1 ಪುಸ್ತಕ ನೀನು ತಿಳ್ಕೊಂಡ್ರೆ ವರ್ಷಕ್ಕೆ 12 ಪುಸ್ತಕ ಆಯ್ತು. ಅಲ್ಲಿಗೆ ಎಷ್ಟು ನಿಮ್ಗೆ 12 ಪುಸ್ತಕ, ವರ್ಷಕ್ಕೆ 12 ಪುಸ್ತಕ ಓದಿ ಸಾಕು. ನಿಮ್ಮ ಜ್ಞಾನಾಧಾರೆ ಬಂದ್ಬಿಟ್ಟಿರುತ್ತೆ ನಿಮ್ಮ ಮನಸ್ಸಿಗೆ. ನೀವು ಮೊಬೈಲ್ ಬಿಟ್ಟು ಪುಸ್ತಕಕ್ಕೆ ಶಿಫ್ಟ್ ಆಗ್ತೀರಾ, ಆಟೋಮೆಟಿಕ್ ಆಗಿ ಶಿಫ್ಟ್ ಆಗ್ತೀರಾ. ಸೊ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿ ಡಿಫರೆಂಟ್ ಆದಂತ ವಿಷಯಗಳು ಇರುತ್ತೆ, ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇರ್ತಾರೆ. ಹಾಗಾಗಿ ನಿಮ್ಗೆ ಕೆಲವರಿಗೆ ಪುಸ್ತಕ ಓದೋಕ್ಕೆ ಪುಸ್ತಕ ಕೆಲವರು ಪುಸ್ತಕ ಮಾಡ್ಕೊಳ್ಳಲ್ಲ. ಹಾಗಾಗಿ ಪುಸ್ತಕವನ್ನ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ, ಈಗ ಪುಸ್ತಕ ಓದೋದ್ರಿಂದ ಮತ್ತೊಂದು ಲಾಭ ಏನು ಅಂತಂದ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪುಸ್ತಕ ಓದಕ್ಕೆ ನೀವು ಒಂದ್ ಕಡೆ ಕೂತ್ಕೊಳ್ಳೇಬೇಕಲ್ಲ, ಹಾಗಾಗಿ ನಿಮ್ಗೆ ಒಂದ್ ಕಡೆ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಶಬ್ದ ಭಂಡಾರ ಹೆಚ್ಚಾಗುತ್ತೆ. ಈಗ ನೋಡಿ, ಕೆಲವು 1 ಗಂಟೆ 10 ನಿಮಿಷ ಮಾತಾಡಿದ್ರೆ ಬೋರ್ ಆಗುತ್ತೆ. ಇನ್ನು ಕೆಲವು 10 ಗಂಟೆ ಮಾತಾಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಇನ್ನು ಹಿರಿಯ ಮಗಳು ಕಣ್ಣನವ್ರು ಬಂದ್ರೆ 1 ಗಂಟೆ ಅಲ್ಲ 2 ಗಂಟೆ 3 ಗಂಟೆ ಮಾತಾಡಿದ್ರು ಇನ್ನೂ ಕೇಳೋಣ ಅನ್ಸುತ್ತೆ. ಅದಕ್ಕೆ ಯಾತಕ್ಕೆ? ಏನ್ ಕಾರಣ? ಶಬ್ದ ಭಂಡಾರ. ಅವ್ರಿಗೆ ಎಲ್ಲದ ಬಂತು ಶಬ್ದ ಭಂಡಾರ. ಓದೋದ್ರಿಂದ, ಅವ್ರು ಕೂಡ ಅಧ್ಯಯನ ಮಾಡೋದ್ರಿಂದ ಶಬ್ದ ಭಂಡಾರ ಬಂತು. ನಾವು ಒಂದು ದಿನವೆಲ್ಲ ಮಾತಾಡಿ ನಾವು ಏನೇ ಪದ ಉಪಯೋಗಿಸಿದ್ವಿ ಅಂದ್ರೆ ಕೇವಲ ಒಂದು 100 ಪದದೊಳಗೆ ಓಡಾಡ್ತಾ ಇರ್ತೀವಿ. ಅಲ್ಲಿ ಆಚೆ ಹೋಗೋದಿಲ್ಲ. ಯಾಕಂದ್ರೆ ಬೇರೆ ಗೊತ್ತಿಲ್ಲ, ಪದ ಗೊತ್ತಿಲ್ಲ, ಹೆಚ್ಚು ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ನಮಗೆ ಪದ ಭಂಡಾರ ಇಲ್ಲ, ಭಾಷಾ ಕೌಶಲ್ಯ ಇಲ್ಲ. ಯಾಕೆ? ನಾವು ಆಳವಾದ ಅಧ್ಯಯನ ಮಾಡೋಣ. ಸೊ ಹಾಗಾಗಿ ನಮ್ಗೆ ಈ ಪುಸ್ತಕ ಪರಿಚಯದಿಂದಾಗಿ ಅದೊಂದು ನಿಮ್ಗೆ ಬಹಳ ಅನುಕೂಲ ಇದೆ.